ಇನ್ನು ಜಿಬಿಎ ಎಲೆಕ್ಷನ್ ಏನು ಮುಂದಕ್ಕೆ ಹೋಗಿದೆ, ಇದಕ್ಕೆ ಬಿಜೆಪಿಯವರೆಲ್ಲ ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳ್ತಾರೆ, ಜಿಬಿಎ ಚುನಾವಣೆ ಮುಂದೂಡಿಕೆ ಆಗಿರ್ತಕ್ಕಂಥ ವಿಚಾರಕ್ಕೆ ಕಾಂಗ್ರೆಸ್ಗೆ ಸೋಲಿನ ಭಯ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜಿಬಿಎ ಚುನಾವಣೆ ಮಾಡೋದಕ್ಕೆ ಇಷ್ಟ ಇಲ್ಲ, ಕಾಂಗ್ರೆಸ್ಗೆ ಸೋಲಿನ ಭಯ ಇದೆ, ಹೀಗಾಗಿ ಅವರು ಚುನಾವಣೆಯನ್ನು ಮಾಡ್ತಾ ಇಲ್ಲ. ಕುತಂತ್ರದಿಂದ ಚುನಾವಣೆ ಮುಂದೂಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಚುನಾವಣೆಗೆ ಸಿದ್ಧ, ಗೆಲ್ಲೋದು ಬಿಜೆಪಿನೇ ಅಂತ ಬಿಜೆಪಿಗರು ಒಬ್ಬೊಬ್ಬರಾಗಿ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇವಾಗ ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಪದೇ ಪದೇ ಮುಂದೂಡ್ತಾ ಇದ್ದಾರೆ. ಯಾಕಂದರೆ ಬೆಂಗಳೂರಲ್ಲಿ ಈಗಾಗಲೇ ಟ್ಯಾಕ್ಸ್ಗಳನ್ನು, ಕರೆಂಟ್ ಬಿಲ್ ಇರ್ಬೋದು, ನೀರಿನ ಬಿಲ್ಲು, ಹಾಲಿನ ಬಿಲ್ಲು, ಆಲ್ಕೋಹಾಲ್ ಬಿಲ್ಲು, ಕಸದ ತೆರಿಗೆ ಎಲ್ಲ ಹಾಕಿ ಜನನ ಒಂದು ರೀತಿ ಸಾಯಿಸ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಈಗ ಎಲೆಕ್ಷನ್ ಮಾಡಿದ್ರೆ ಸೋಲ್ತೀರಿ ಅನ್ನೋ ಭಯದಿಂದ ಎಲೆಕ್ಷನ್ನ ಮುಂದೂಡ್ತಾ ಇದ್ದಾರೆ. ಅದರಿಂದ ಯಾವತ್ತೇ ಎಲೆಕ್ಷನ್ ಮಾಡಿದ್ರು ಕೂಡ ಇವ್ರು ಹಾಕಿರೋ ಟ್ಯಾಕ್ಸು, ಇವ್ರು ಮಾಡಿರೋ ಬೆಂಗಳೂರಿಗೆ ಅನ್ಯಾಯ, ಪಾಟ್ ಹೋಲ್ ಬಿದ್ದಿರೋ ಅಂಥದ್ದು, ಈಗ ನಾಟಕಕ್ಕೆ ಏನೋ ಫುಟ್ಪಾತ್ ತೆರವು ಅಂತ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಫುಟ್ಪಾತ್ ತೆರವು ಮಾಡಿದಾರೋ ಅಲ್ಲೆಲ್ಲ ಮಾರನೇ ದಿನ ಅಲ್ಲೇ ಹಾಕ್ಕೊಂಡಿದ್ದಾರೆ ಅಂಗಡಿ. ಎಲ್ಲೆಲ್ಲಿ ಕಾರು ತೆಗೆದು ಹಾಕಿದಾರೋ ಇನ್ನೊಂದು ಕಡೆ ಎಲ್ಲ ತಗೊಂಡೋಗಿ ಇನ್ನೊಂದು ರೋಡಲ್ಲಿ ಕಾರ್ ಹಾಕ್ಕೊಂಡಿದ್ದಾರೆ. ಇದೆಲ್ಲ ನಾಟಕ, ಇದು ಡೊಂಬರಾಟದ ಥರ ಇವರು ಮಾಡ್ತಾ ಇದ್ದಾರೆ ಅಷ್ಟೇ. ಇದಕ್ಕೆ ಬೆಂಗಳೂರು ಜನ ಏನು ತಲೆ ಕೆಡ್ಸ್ಕೊಳಲ್ಲ. ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿ ಅಂತೇಳಿ 5 ಭಾಗವಾಗಿ ಹರಿದು ಹಂಚಿ ಕಳೆದ 3 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇದೇ ಮುಖ್ಯಮಂತ್ರಿಗಳೇ ಬೆಂಗಳೂರು ಅಭಿವೃದ್ಧಿ ಉಸ್ತುವಾರಿನೂ ಕೂಡ ಇಟ್ಕೊಂಡಿದ್ರು. ಈ ಸರ್ಕಾರದ ಯೋಗ್ಯತೆಗೆ ಯಾವುದೇ ಒಂದು ಅಭಿವೃದ್ಧಿ ಮಾಡೋದಕ್ಕಾಗಲಿಲ್ಲ, ಗುಂಡಿ ಮುಚ್ಚೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಇಂಥ ವಾತಾವರಣದಲ್ಲಿ ಜಿಬಿಎ ಚುನಾವಣೆಯನ್ನು ನಡೆಸಿದ್ರೆ ಎಲ್ಲ 5 ಜಿಬಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅನ್ನುವ ಭಯದಿಂದ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು